ಇಂಗ್ಲೆಂಡ್ ವಿರುದ್ಧ ಸತತ ಸೋಲು ಕಂಡಿರುವ ಭಾರತ ಆಂಗ್ಲರ ವಿರುದ್ಧ ಸರಣಿಯ ಕೊನೆ ಏಕದಿನ ಪಂದ್ಯವಾಡುತ್ತಿದೆ. ಸೋಫಿಯಾ ಗಾರ್ಡನ್ನ ಕಾರ್ಡಿಫ್ನಲ್ಲಿ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಫೀಲ್ಡಿಂಗ್ ಆಯ್ದುಕೊಂಡಿದೆ. ಭಾರತ ಬ್ಯಾಟಿಂಗ್ ನಡೆಸುತ್ತಿದೆ. ಇನ್ನು ಆಪದ್ಬಾಂಧವ ದ್ರಾವಿಡ್ಗೆ ಈ ಪಂದ್ಯ ಏಕದಿನ ಕ್ರಿಕೆಟ್ನ ಕೊನೆಯ ಪಂದ್ಯವಾಗಿದೆ. ಹಾಗಾಗಿ ಈ ಪಂದ್ಯದಲ್ಲಾದರೂ ಗೆಲುವು ಸಾಧಿಸಿ ಗೆಲುವಿನ ವಿದಾಯ ನೀಡಬೇಕೆಂಬುದು ಬ್ಲೂ ಬಾಯ್ಸ್ ಆಸೆ. ಇತ್ತೀಚಿನ ವರದಿ ಬಂದಾಗ ಭಾರತ 2 ವಿಕೆಟ್ ನಷ್ಟಕ್ಕೆ 63 ರನ್ ಕಲೆ ಹಾಕಿದೆ. ಇಂದು ನಡೆಯುತ್ತಿರುವ ಇಂಗ್ಲೆಂಡ್ ಹಾಗೂ ಭಾರತ ನಡುವಿನ ಏಕದಿನ ಪಂದ್ಯದೊಂದಿಗೆ ರಾಹುಲ್ ದ್ರಾವಿಡ್ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಗುಡ್ ಬೈ ಹೇಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದ್ರಾವಿಡ್ಗೆ ರಾಜ್ಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಅನಿಲ್ ಕುಂಬ್ಳೆ ಶುಭ ಹಾರೈಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕುಂಬ್ಳೆ ದ್ರಾವಿಡ್ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದ್ರಾವಿಡ್ ಅವರೊಂದಿಗೆ ಆಟವಾಡಿದ ಗಳಿಗೆಗಳನ್ನು ಮೆಲುಕು ಹಾಕಿದರು. ಮುಂದಿನ ದಿನಗಳಲ್ಲಿ ದ್ರಾವಿಡ್ ಟೆಸ್ಟ್ ಪಂದ್ಯಗಳತ್ತ ತಮ್ಮ ಗಮನ ಕೇಂದ್ರೀಕರಿಸಲಿದ್ದು ಅವರ ಆಟದಿಂದ ಟೀಂ ಇಂಡಿಯಾ ಮತ್ತೆ ಉತ್ತಮ ಫಾರ್ಮ್ಗೆ ಮರಳಲಿದೆ ಎಂಬ ವಿಶ್ವಾಸವನ್ನು ಕುಂಬ್ಳೆ ವ್ಯಕ್ತಪಡಿಸಿದರು. But I'm really glad I've had the opportunity to play alongside with him throughout my career, throughout his one-day career, and I've had some wonderful moments. It's been really great to have played alongside with him, and I wish him well. And now that one-day career is finishing.